ಅಫೇರ್ ಇದೆ. ಅಫೇರ್ ಅಲ್ಲ, ಎಲ್ಲ ನಟಿದು ಫೋಟೋ ಶೂಟ್ ಮಾಡ್ರ ಕ್ಯಾಮ್ರಾ ಅನ್ನೋದು ತುಪ್ಪಕೊಂಡು ಬಿಡಿಸ್ಬಿಟ್ರೆ ಹೆಂಗೆ ನೀವು ಬೇರೆಯವ್ರಿಗೆಲ್ಲ ಅಲ್ಲಿ ನಿಂತ್ಕ ಹಂಗಲ್ಲಮ್ಮ ಹಿಂಗೆ ಅಂತ ಹೇಳ್ತೀರಾ? ಹಾಕಿ ಮೊಕ್ಕಲ್ ಪ್ಯಾನ್ ಮಾಡಿ ಬಿಡ್ಬೇಡಿ. ಹುಸಿ ಕೊಡ್ತಾರ ಪ್ರೆಸ್ ಬಿಟ್ಟು ಬಂದ್ರೆ ಬೇರೆ ಎಲ್ಲರಿಗೂ. ಎಸ್ ಅಣ್ಣ ಶುರು ಮಾಡೋಣ. ಏನು ನಡೀತಿದೆ ಸೀಕ್ವೆನ್ಸ್ ಇವತ್ತು? ಎಲ್ಲ ಒಂದು ಕೆಲಸ ಮಾಡಿ, ನೀನು ಆಮೇಲೆ ಮಾತಾಡು, ಡೈರೆಕ್ಟರ್ ಮಾತಾಡ್ಬಿಡಿ. ಅವ್ರು ಮಾತಾಡೋದು ಏನು ಕೇಳೋದೇ ಇಲ್ಲ. ಮೈಕ್ ಇದೆ ಎಲ್ಲ ಅಲ್ಲಿ. ಆಯ್ತು, ನೀನು ಮಾತಾಡ್ಬೋದು. ಇಲ್ಲ ಅವರೇ ಮಾತಾಡಿ, ಬೇಡ ಅಣ್ಣ ಮಾತಾಡಿ. ಸೆಂಟ್ರಿಗೆ ಬರ್ಬೇಕು ಅವರು. ಅಣ್ಣ ಅವರು ಅಣ್ಣ ಬಾಯಿ ಹಿಂಗ್ ಮಾತಾಡ್ಬೇಕು ಸರ್ ನೀವು. ಕೆಲಸ ಮಾಡು, ನೀನು ಈ ಕಡೆ ಹೋಗಿ, ಈ ಕಡೆ ಬನ್ನಿ ಸರ್. ಬನ್ನಿ ನೀವು. ಫಸ್ಟ್ ಒಂದು ಮಾತು ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಮಾಡ್ತೀನಿ. ಓಕೆ. ನಾವೆಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಈ ಅಣ್ಣ ಬೇರೆಯವ್ರ ತಾವು ಒದೆ ತಿಂದು ಕಷ್ಟಪಟ್ಟು ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ. ಇವರು ಬೇರೆಯವ್ರ ಮನೆ ಹೊಡೆದಾಕಿ, ಬೇರೆಯವ್ರು ಬ್ಲಾಸ್ಟ್ ಮಾಡಿ, ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಮಾಡಿದವ್ರು ಇವರು. ಅಂದ್ರೆ ಫೈಟ್ ಮಾಸ್ಟರ್. ಅದು ಇದು ಬ್ಲಾಸ್ಟ್ ಬತ್ತಿದ್ ನನ್ನ ಎಂಟ್ರಿಗೆ ಸರ್ ನಿಮ್ ಬತ್ತಿದಾಗ ಬ್ಲಾಸ್ಟ್ ಸಾರ್ ಅಂತ ಹೇಳಿದ್ರು. ಏನ್ ನಿಮ್ಮ ಎಂಟ್ರಿನೇ ಬ್ಲಾಸ್ಟ್, ಬೇರೆಯವ್ರದ್ದು ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ ಒಂದು ಸಾವಿರಾರು ಫೈಟ್ಸ್ ಮಾಡಿದಂಥ ಫೈಟ್ ಮಾಸ್ಟ್ರು. ಸೊ ಇದು ಇವ್ರ ಇಂಟ್ರೊಡಕ್ಷನ್. ಈಗ ಅವರೇ ಮಾತಾಡ್ತಾರೆ. ಒಂದು ನಿಮಿಷ ಸ್ವಲ್ಪ ಜ್ವರ ಫಸ್ಟು ಮಾತಾಡಿ ಸರ್. ಕೊಕೇನ್ ಚಿತ್ರದ ಇಂಟ್ರೊಡಕ್ಷನ್ ಅಂದರೆ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ಥರ ಇರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದ್ವಿ. ಯಾವ ಥರ ಬೇಕು, ಯಾವ ಥರ ಮಾಡಬೇಕು ಅಂದರೆ ಅವೆಲ್ಲ ನಾವು ವರ್ಕ್ಶಾಪ್ ಮಾಡ್ಕೊಂಡು ಹಿಂಗೆ ಬೇಕು, ಹಿಂಗೆ ಮಾಡೋಣ, ಹಿಂಗೆ. ಯಾಕಂದರೆ ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಮಾಡಿ ತುಂಬ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀನಿ. ಸೊ ಈಗ ಪ್ರಥಮ್ ಜೊತೆಲಿ ಜರ್ನಿ ಮಾಡ್ತಾಯಿದ್ದೀನಿ. ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದೆ. ಸೊ ಅದು ಅವ್ರು ನನ್ನ ತುಂಬ ಇಷ್ಟಪಟ್ಟು ನಾನು ಮಾಸ್ಟರ್ ಅದೊಂದು ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ. ಸೊ ಈಗ ಕೊಕೇನ್ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಮಾಡಿ ಮಾಸ್ಟರ್ ನೀವು ಚೆನ್ನಾಗಿ ಮಾಡೋಣ, ಇಬ್ಬರು ಸೇರಿ ಒಂದು ಕಾಂಬಿನೇಷನ್ ಮಾಡೋಣ. ನಾನು ಕಾಮಿಡಿ ಆಗಿರ್ತೀನಿ, ನೀವು ಮಾಸ್ ಆಗಿರ್ತೀರ, ನೀವು ಕಾಮಿಡಿ ಆಗಿ ನಾನು ಮಾಸ್ ಆಗ್ತೀನಿ ಅಂತ ಈಗ ಇಬ್ಬರು ಚೇಂಜ್ ಮಾಡ್ಕೊಂಡು ಈಗ ಮಾಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗೆ ಇರಬೇಕಾದ್ರೆ ಕೊಕೇನ್ ಕಾಲೇಜುಗಳಲ್ಲಿ ಕೊಕೇನ್ಗಳು ಇದೆಲ್ಲ ಮಾರಾಟ ಆವಾಗ ಹೀರೋ ಬಂದು ಸೊ ಅವ್ನ ಫ್ರೆಂಡ್ ಒಬ್ರು ಇರ್ತಾರೆ, ಅವ್ರ ಫ್ರೆಂಡ್ ಅವ್ನು ಕಾಪಾಡು ಫ್ರೆಂಡ್ ಚಿಕ್ಕದಾಗಿ ಹೇಳ್ಬಿಡೋದು. ಈ ಇಂಟ್ರೊಡಕ್ಷನ್ ಮಾತ್ರ ಇಂಟ್ರೊಡಕ್ಷನ್ ಹೆಂಗೆ ಈ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಲೀಲಾಮೋಹನ್ ಅವ್ರು ಮಾಡ್ತಿದ್ದಾರೆ. ಸೊ ಇವ್ರಿಗೆ ಕಾಪಾಡೋದು ಅಂದರೆ ನನ್ನ ಫ್ರೆಂಡ್ಗೆ ಹೋಗಿ ಹಿಂಗೆ ಹಾಳಾಗಬಾರ್ದು ಅನ್ನೋದು ಹೀರೋ ಬಂದಿಲ್ಲಿ. ಸೊ ಮಾಸಾಗಿ ಆ್ಯಕ್ಷನ್ ಮಾಡ್ತಿದ್ದಾರೆ. ಆ್ಯಕ್ಷನ್ನ ತುಂಬ ಅಂದರೆ ಈಗ ನಾವು 3 days ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಷನ್ಗೋಸ್ಕರನೇ ಇವತ್ತು ಫುಲ್ ಸೀನ್ ಮಾಡ್ತಾಯಿದ್ದೀವಿ. ಸೊ ಲೀಡ್ ಮಾಡಿ ಈಗ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರೆ ನಿಮಗೂ ಸ್ವಲ್ಪ ಬಿಟ್ಟು ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಷನ್ ಮಾಡಬೇಕಂತ ಒಂದು 3 days ಮಾಡಿ 3 ಕ್ಯಾಮ್ರಾ ಇಟ್ಕೊಂಡು ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಇದ್ದೀನಿ. ಸಿನಿಮಾ ಯಾವ ಹಂತದಲ್ಲಿದೆ ಈಗ ಸರ್? ನಾವು ಇನ್ನು 10 ದಿವಸ ಶೂಟ್ ಮಾಡಿದೆ. ಒಂದು 5 ದಿವಸ ಮಂಗಳೂರು ಶೂಟಿಂಗ್ ಮಾಡ್ತಾ ಇದ್ದೀನಿ. ಅದೇ ಒಂದು ಮಂಗಳೂರು ಸಾಂಗು, ಒಂದು ಫಾರಿನ್ ಸಾಂಗು, ಒಂದು ಡಾಬಾ ಸಾಂಗು. ಸೊ ಈ ಸಾಂಗ್ಸ್ 3 ಬ್ಯಾಲೆನ್ಸ್ ಇದೆ. ಇನ್ನೊಂದು ವಾರ ಮಾಡಿದ್ರೆ ಕ್ಲೈಮ್ಯಾಕ್ಸು ಮಂಗಳೂರು ಪ್ಲ್ಯಾನ್ ಮಾಡಿದ್ದೀವಿ. ಅದು ಸ್ವಲ್ಪ ಗಲಾಟೆ ಇರೋದ್ರಿಂದ 1 ವಾರ ಮುಂದೆ ಆಗಿದೆ. ಇದು ಕಂಟಿನ್ಯೂ ಮಾಡ್ಬೇಕಂತಿದ್ದೆ ನಾನು. ಅಲ್ಲಿ ಸ್ವಲ್ಪ ಯಾರೋ ಈ ನೀವು ನೋಡ್ತಾ ಇರ್ತಾರೆ ಮೇಡದಲ್ಲಿ ಮಂಗಳೂರಲ್ಲಿ ಯಾವುದು ಸುವಾಸ್ಕೊಳ ಆಯಿತು, ಅವನ್ಕೊಳ ಆಯಿತು, ಇದಾಯಿತು. ಸೊ ಇದರಿಂದ ನಾವು ಅದನ್ನು 1 ವಾರ ಪೋಸ್ಟ್ ಮಾಡ್ಕೊಂಡಿದ್ದೀವಿ. 1 ವಾರ ಆದರೆ ಸಿನಿಮಾ ಮುಕ್ತಾಯ ಆಗಿದೆ. ಎಡಿಟಿಂಗ್ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, CG ವರ್ಕ್ ನಡೀತಾ ಇದೆ, ಎಲ್ಲ ವರ್ಕ್ಗಳು ನಡೀತಾ ಇದೆ, ಡಬ್ಬಿಂಗ್ ನಡೀತಾ ಇದೆ. ಸೊ ಎಲ್ಲ ಇಲ್ಲಿ ಶೂಟ್ ನಡೀತಾ ಇದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇವಾಗ ನೀವು ಸ್ಟಂಟ್ ಮಾಸ್ಟರ್ ಆಗಿ ಎಷ್ಟು ಸ್ಟಂಟ್ ಕೊಟ್ಟಿದ್ದೀರಾ ಹೀರೋಗೆ? ಆಲ್ರೆಡಿ ಈಗ 3 ಸ್ಟಂಟ್ ಆಗಿದೆ ಸರ್. ಒಂದು ಶೂಟ್ ದೊಡ್ಡ ಸರ್ ಹಂಗಲ್ಲ, ಒಂದು ನಿಮಿಷ. ನೀವು ಟೋಟಲ್ ಸ್ಟಂಟ್ಸ್ ಇದುವರೆಗೂ ಕನ್ನಡ ಶುರು ಇಲ್ಲ, ಅವ್ರು ಅದಕ್ಕೆ ಹೇಳ್ತಿಲ್ಲ. ನೀವು ಪ್ರಥಮ್ಗೆ ಎಷ್ಟು ಸ್ಟಂಟ್ ಮಾಡಿದ್ರೆ ಪ್ರಥಮ್ ಹೇಳೋರಂತ ಇದು ಹೇಳ್ಬಿಡಿ, ಜನ ಗೊತ್ತಾಗ್ಲಿ. ಎಷ್ಟು ಸಿನಿಮಾ ಟೋಟಲ್ ಎಷ್ಟು ಫೈಟ್ಸ್ ಮಾಡಿದ್ದೀರಾ ಸರ್? 1800 ಸಿನಿಮಾ ಮಾಡಿದ್ದೀನಿ. 1800 ಫೈಟ್ಸ್ ಮಾಡಿದವರು ನನ್ನ ಸಿನಿಮಾದಲ್ಲಿ 5 ಫೈಟ್ ಮಾಡಿಸ್ತಾರೆ. ಇದು ಅದು ಮೇಯ್ನು. ಇದು ಹೊತ್ತಿಗೆ ಬಂದು ಸಿಕ್ಕಾಕ್ಸೋದು. ಹೆಂಗೆ ಸಹಕರಿಸ್ತಾರೆ? ಫೈಟಿಂಗ್ ಮಾಡ್ತಾರ ಇಲ್ಲ ಬರೀ ಡ್ಯೂಯೇಟ್ ಮಾಡ್ತಾರ? ಇಲ್ಲ ಫೈಟ್ ಮಾಡ್ತಾರೆ, ರಿಸ್ಕ್ ಅಂತ ಇದೆ. ನಾನೇ ಅವ್ರು ಹೇಳ್ತಾರೆ ಡುಪ್ ಹಾಕ್ತೆ ಬೇಡ ಸರ್, ಡುಪ್ ಬೇಡ, ನೀವು ಮಾಡಿ ಸರ್. ನಾನು ಮಾಡ್ತಿಲ್ಲ ಸರ್, ನಿಮ್ಮ ಜೊತೆ ಕರ್ನಾಟಕದಲ್ಲಿ ಮಾಡಿ ಸರ್ ಡುಪ್ ಚಾಟ್. ನಾನು ರಿಸ್ಕ್ ಅನ್ನೋದು ರಸ್ತಿಂದಾಗಿ ಅವ್ರಿಗೆ ಮಾಡಿದೀವಿ ನಾವು. ನೀವು ನೋಡ್ಬಿಟ್ಟು ಹೇಳ್ಬೇಕು. ಸೊ ಈ ಥರ ಬಿಟ್ಟು ರಿಸ್ಕ್ ನೋಡಿ ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಅವ್ರು ಕಾಂಪ್ರಮೈಸ್ ಆಗ್ತಿಲ್ಲ. ಬಟ್ ನಾವೇನೇ ಕೇಳಿದ್ರು ಎಲ್ಲ ನನಗೆ ತುಂಬ ಎಲ್ಲ ಇದು ಮಾಡ್ತೀನಿ. ನಾನು ಕೇಳಿ ಸರಿ ಬೇಕು, ಓಕೆ ಸರ್ ನೀವು ಮಾಡಿ ಸರ್, ಚೆನ್ನಾಗಿ ಬರ್ಬೇಕು ಸರ್ ನನಗೆ ಸಿನಿಮಾ ಅಂತ ಮಾಡಿ ಮಾಡ್ತಾ ಇದ್ದೀನಿ. ಸೊ ಸಿನಿಮಾ ನೀಟಾಗಿ ಬರಬೇಕು, ತುಂಬ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಸರ್ ಹಾಕಿ ಇದನ್ನ ಪ್ರಥಮ್ ಅವ್ರಿಗೆ ಈ ಚಿತ್ರೀಕರಣ ಮಾಡಿಕೊಡ್ತಾ ಇದ್ದೀನಿ. ಪ್ರಥಮ್ ಅಂದರೆ ಟಾಕಿಂಗ್ ಸ್ಟಾರು. ಈಗ ನಿಮ್ಮ ಫಿಲಿಮ್ ಮುಖಾಂತರ
ಮಾಸ್ಟರ್ ಆಗ್ತಾರೆ. ಅದ್ರ ಜೊತೆಗೆ ನಮ್ಮ ಕೋಟೆ ಪ್ರಭಾಕರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ತುಂಬ ಶೋಭರಾಜ್ ಇದ್ದಾರೆ, ಮುನಿಯರ್ ಇದ್ದಾರೆ, ಮಿಮಿಕ್ರಿ ಗೋಪಿ ಇದ್ದಾರೆ. ತುಂಬಾ ಬಾಲಿವುಡ್ ಬಹಳಷ್ಟು ಕಲಾ. ಅಂಡ್ ಇನ್ನೊಂದೇನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ ನ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡೋದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಇದಾಗೋಯ್ತೆ. ಆ ಬರೋದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋಂಥ ನಟಿಯವರು. ನೀವು ಸನ್ನಿ ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತಾ ನಮ್ಮ ಜನ, ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತವನ್ನ ಕರ್ಕ ಬರ್ತಿದ್ದೀವಿ. ನಾವೇನು ಕಡಿಮೆ ಮಕ್ಕಳಲ್ಲ, ನಾವು ಕರ್ಕ ಬರ್ತೀವಿ. ನಾವು ಹೆವಿ ಟ್ಯಾಲೆಂಟೆಡ್. ನಾವು ಸ್ವಲ್ಪ ಮಡುಗು ಆಮೇಲೆ ಮಾಡ್ತೀನಿ. ಈಗ ಸನ್ನಿ ಲಿಯೋನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕರ್ಕೊಂಡ್ ಅದಕ್ಕೆ ಇನ್ನೊಂದು ಟ್ರಸ್ಪೀಟ್ ಮಾಡ್ತೀವಿ. ಅದಕ್ಕೆ ಸಾಂಗು ಎಲ್ಲ ಯಾರು ಮಾಡಿದ್ದಾರೆ? ಮಾಡಿದ್ದಾರೆ. ಒಂದು ಯೋಗರಾಜ್ ಭರ್ಜರಿ, ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ, ನಾವಿಬ್ರು ಒಂದೇ ಊರು, ನಾವೆಲ್ಲ ಕೊಳ್ಳೇಗಾಲದವರು. ಸೊ ನಾವು ಚೇತನ್ ನನ್ನ ಅಣ್ಣ, ಅವರು ಸಾಂಗ್ ಬರೆದಿದ್ದಾರೆ. ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಒಂದು ಸಾಂಗ್ ಬರೆದಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಒಂದು ಬರೀತಾ ಇದ್ದಾರೆ. ತುಂಬಾ ಅದ್ಭುತವಾಗಿದೆ. ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ, ಫಿಲ್ಮ್ ಹೆಸರು ಕೊಕೇನ್ ಅಂತ, ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ. ನೇರವಾಗಿ ಹೇಳ್ತೀನಿ, ಕರ್ನಾಟಕದಳಿಯ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡೋವಂಥ ಸಮಯದಲ್ಲಿ ಏನಾಯಿತು, ಇವರೊಂದು ಮಾತು ಹೇಳಿದ್ರು. ಪ್ರಥಮ ನನ್ನ ಬಂದವರೆಲ್ಲ ಬರೀ ಫೈಟ್ಸ್ಗೆ ನೆನ್ಸ್ಕೊತಾರೆ, ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರೆ, ಅಥವಾ ಏನು ನನಗೇನು ಗೊತ್ತೇ ಆಯ್ತಲ್ಲ, ಬರೀ ಫೈಟ್ಸ್ಗೆ ಮಾತ್ರ ಸೀಮಿತವಾಗಿ ಹೋಗ್ತೀನಿ ಅಂತ ಕಾಡ್ತಾ ಇದೆ. 25-27 ವರ್ಷದಿಂದ ಒಬ್ಬ ಮಾಸ್ಟರಾಗಿ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ. ಸೊ ಈಗ ಸರ್ ಸಿಕ್ಕಡ ಒಂದು ಕಾಫಿ ಕುಡಿಯೋಣ, ಒಂದು ಟೀ ಕುಡಿಯೋಣ, ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡಬೇಕಂತ. ಹೆಂಗಿರೋ ಆ್ಯಕ್ಷನ್ ಇವರು ಬಾಡದ್ ಮಲಗಿಸ್ತಾರೆ. ಸೊ ಹಂಗಿದ್ದಾಗ ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ. ನೇರವಾಗಿ ಹೇಳಬೇಕು ಅಂದರೆ 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ಇಂಟರ್ಪೋಲ್, NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ. ವೆನ್ NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೈನರ್ನ ಹೆಂಗೆ ಡಿಸ್ಟ್ರಾಯ್ ಮಾಡ್ತಾರೆ ಕತೆ. ನೇರವಾಗಿ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ KGF ಶರಣು ಚಿಕ್ಕಣ್ಣ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು. ಅಂದರೆ ಆ ಥರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬ ಜನ ಅದ್ಭುತವಾದ ಕಲಾವಿದರಿದೆ. ನೀವು ಓಮ್ ಫಿಲಮು ನಾಡಿದ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ. ನಾಡಿದ್ದು 19ನೇ ತಾರೀಕಿಗೆ ಓಮ್ ಫಿಲಮ್ ಬಂದು 30 ವರ್ಷ ಆಯಿತು ರಿಲೀಸ್ ಆಗಿ. ಓಮ್ ಫಿಲಮಲ್ಲಿ ಅಣ್ಣ ಹೆಂಗವರು ಇವತ್ತಿಗೂ ಹಾಗೆ ಅಣ್ಣ ಅದೇ ಲುಕ್ಕಲ್ಲಿದ್ದಾರೆ. ನೀನು ಅದೆಲ್ಲ ಹೇಳೋಕ್ಕಾಗಲ್ಲ, ನೀವು ಹೇಳಿ ಡೈಲಾಗೆಲ್ಲ ಹೇಳೋಕ್ಕಾಗಲ್ಲ ಈಗ ಕ್ಯಾಮ್ರಾ ಮುಂದೆ. ಸೊ ನೀವು ಆವಾಗಿಂದ ಹೆಂಗವ್ರೆ ಆ ಫಿಲಮ್ ಮಾಡಿದಾಗ ಇವ್ರಿಗೆ ಮದುವೆ ಆಗಿಲ್ಲ. ಈಗ ಅವ್ರ ಮದುವೆ ಆಗಿ ಅವ್ರ ಮಗಳಿಗೆ ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಕೊಂಡ್ರೆ ಇನ್ನೂ ಹಂಗೆ. ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಶೋಭರಾಜ್ ಸರ್ ವಯಸ್ಸಾಯ್ತು ಅಂತ ಈಗ ಹೆಣ್ಣೋಡ್ ಮದುವೆ ಮಾಡ್ಬೇಕು ಅಣ್ಣ, ನೀವು ಅನ್ಕೊಳ್ಳೇಬೇಡಿ. ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಿಲ್ಲ. ಸೊ ಅಣ್ಣ 1 ವರ್ಷಕ್ಕೂ ಮಗುಗೂ ವಯಸ್ಸಾಗ್ತಾ ಇರುತ್ತೆ. ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ. ರೀಸೆಂಟ್ಲಿ ಖುಷಿ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ನೀವೆಲ್ಲ ಬಂದಿದ್ರಿ. ಶಿವಣ್ಣ ಅಮೇರಿಕಾಗೆ ಹೋಗೋಕ್ಕೆ 2 ದಿನದ ಬಿಫೋರು ನಾನು ಸೆಟ್ಟಿಗೆ ವಿಸಿಟ್ ಮಾಡಿದ್ರು. ನೀವೆಲ್ಲ ಮಾಧ್ಯಮದವ್ರ ಸ್ನೇಹಿತರು. ಆಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ರು, ಬಹಳ ಖುಷಿ ಆಯ್ತು. ಯಾರು ಡೈರೆಕ್ಷನ್ ಪತ್ರ ಬಂದಾಗ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್, ಹಿಂಗೆ ಆಗಿದೆ. ಹೌದಾ, ಸರಿ ಆಯ್ತು, ನಾನು ಆ ದಿನ ನಿನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರು, ಊಟ ಮಾಡಿ ಹೋದ್ರು, ಹಾರೈಸಿದ್ರು. ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು. ನಿಮ್ಮೆಲ್ಲ ಮಾಧ್ಯಮದವರ ಆಶೀರ್ವಾದ, ಖುಷಿ ಆಯಿತು. ಇದು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಗೊಂದು ಮಾತು, ಒಂದು ಘಟನೆ ನಡೀತು, ಅದು ನಿಮ್ಗೆ ಹೇಳಬೇಕು. ಆ ದಿನ ಶಿವಣ್ಣ ಒಂದು 1:30-2 ಗಂಟೆಗೆ ಬರ್ಬೋದು ಅಂತಿತ್ತು. ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ. ನನಗೆ ನಮ್ಮ PRO ಸರ್ ಹೇಳಿದ್ದು, ಇದು ನನ್ನ ಮನಸ್ಸಿಗೆ ಯಾಕೆ ಉಳಿತು, ಮಾಧ್ಯಮದವ್ರು ಶಿವಣ್ಣನ ಯಾಕೆ ಇಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ನನಗೆ, ಅಥವಾ ಶಿವಣ್ಣ ಮಾಧ್ಯಮದವ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು. ಏನಂದ್ರೆ ಆ ದಿನ ಶಿವಣ್ಣ 3:30-4 ಗಂಟೆ ಎಷ್ಟೋ ಬಂದರು. 1:00 ಎಲ್ಲ ಮಾಧ್ಯಮದವ್ರು, ನಾವು ಆ ದಿನ ಅಂದ್ಕೊಂಡಿದ್ವಿ. ಸೊ ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು, ಸಾರಿ ಲೇಟ್ ಆಗೋಯ್ತೇನೋ ಅಂತ ಶಿವಣ್ಣ ಅಂದ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವ್ರು ಹೇಳಿದ್ರು, ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ. ನೀವೆಲ್ಲ ಮಾಧ್ಯಮದವರು ತೋರಿಸೋದು ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ. ಕರ್ನಾಟಕದಳಿಯ ಮುಗಿದಿದೆ, ಆ್ಯಕ್ಚುಲಿ ಅದು ಬರಬೇಕಾಗಿತ್ತು, ರೆಡಿಯಾಗಿ ಇಟ್ಕೊಂಡಿದ್ದೆ. ಅದು ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಏನೋ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ. ಸೊ ಅದು ಅದ್ರ ಜೊತೆ ಬರ್ತಾ ಇದೆ. ಫಸ್ಟ್ ನೈಟ್ ಬಿದ್ದೆವ್ವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ UA ಆಗಿದೆ. ಕೋಟೆಯಣ್ಣ, ನಾನು, ಶೋಭರಾಜ್ ಸರ್, ಆರ್ನಾ ಅಂತ ಹೀರೋಯಿನ್ ಇದ್ದಾರೆ, ರಚಿತಾ ಅಂತ ಇನ್ನೊಬ್ರು, ಆ್ಯಂಡ್ ಮುನಿ, ಮಿಮಿಕ್ರಿ ಗೋಪಿಯವರು, ತುಂಬ ಒಳ್ಳೆ ಕಲಾವಿದರ ತಂಡ. ಮತ್ತು ತುಂಬ ಹೆಸರ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗೋಂಥ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗಿಗೆ ಬರ್ತಾ ಇದ್ದಾರೆ. ಅದು ಇನ್ನೊಂದು ಸಿನಿಮಾದ ಹೈಲೈಟ್. ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು. ಆಮೇಲೆ ಅರವಿಂದಣ್ಣ ಇದ್ದಾರೆ, ಒಂದು ವಿಶೇಷವಾದ ಪಾತ್ರ. ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಲೀಲಾಮೋಹನ್ ಅವರು ಇದ್ದಾರೆ, ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ್ತಾರೆ. ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ, ಸ್ಟೋರಿ, ಸ್ಕ್ರೀನ್ ಪ್ಲೇ ಇದು ನಂದಿದು. ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ. ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ,
ಡ್ರಗ್ ಮಾಫಿಯಾನ ಈ ಆ್ಯಂಗಲ್ಲಿ ಯೋಚನೆ ಮಾಡಿ ಮಾಡಬಹುದಾದ ಅಂತ ಒಂದು ಯೋಚನೆ ಮಾಡುವಂಥ ತಲೆಗೆ ಕೆಲಸ ಕೊಡುವಂಥ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮಂಗಳೂರಿಗೆ ಹೋಗ್ತಾ ಇದೆ, ಇದು ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ, ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿದೆ. ನೀವೇನಾದ್ರು ಕೇಳೋದಿದ್ರೆ ಕೇಳಿ, ಸತ್ಯವೇ ಹೇಳ್ತೀನಿ. ಅಣ್ಣ ಮಾತಾಡ್ತಾರೆ, ಅಣ್ಣ ಹೇಳೋಣ. ಎಲ್ಲ ಸಾಂಗ್ ಮುಗಿದಿದೆಯಾ? ಸಾಂಗ್ ಇಲ್ಲ, ಟಾಕಿ ಮುಗಿದಿದೆ. ಸಾಂಗ್ ಸದ ಹೇಳಿದ್ರೆ ಇದು ಮತ್ತೆ ಫಾರಿನ್ ಸಾಂಗ್ ಹೋಗ್ಬೇಕು, ಮಂಗಳೂರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿದಲ್ಲ, ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಮುಗೀತು. ಆ ಬೆಳಗ್ಗೆ ಮಂಗಳೂರಲ್ಲೇ ಇರೋದು ಸಾಂಗು? ಯಾವುದು ಇಲ್ಲ, ಮಂಗಳೂರಲ್ಲಿ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಬ್ಲಾಸ್ಟಿಂಗ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಇದು ನಾವು ಬಜೆಟ್ನ ಯಾವುದೇ ಇತಿಮಿತಿ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೆ ಏನು ಬೇಕು ಸಿನಿಮಾಗೆ ಒದಗಿಸುವಂಥ ಒಂದು ಪ್ರಯತ್ನ. ಯಾಕೆಂದರೆ ನಾವು ಆ್ಯಕ್ಷನ್ ಸಿನಿಮಾ ಅಂದರೆ ಇವ್ರಿಗೆ ಈಗ ನಿಮಗೆ ಒಂದು ಹೇಳ್ತೀನಿ ಕೇಳಿ, ಸಾಯಿ ಪ್ರಕಾಶ್ ಸಿನಿಮಾ ಅಂದರೆ ಕಣ್ಣೀರು ಇರ್ತದೆ ಅಲ್ವಾ, ತವರಿಗುವ ತಂಗಿ, ಅಣ್ಣ ತಂಗಿ, ದೇವ್ರು ಕೊಟ್ಟ ತಂಗಿ ಅಂತಾರ ಸೆಂಟಿಮೆಂಟ್ ಇರ್ತದೆ. ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ, ಸರ್ ಅಲ್ಲಿ ಅವ್ನು ಏನು ಹೊಡಿಯೋ ಅಂದ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ. ಹಂಗಂದ್ಮೇಲೆ ನಾವು ಬಜೆಟ್ ಮಿತಿ ಹಾಕೋಕ್ಕಾಗಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐಮ್ ಟೆಲ್ಲಿಂಗ್. ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು, ಅದು ಪೆಹಲ್ಗಾಮ್ದೆಲ್ಲ ಇದೆಲ್ಲ ನಡೆದಾಗ ಆ ದಿನ ಆ್ಯಕ್ಚುಲಿ ಫೈಟ್ ಶೂಟ್ ಇತ್ತು. ಮತ್ತೊಂದು ಇದು ಮೊನ್ನೆ ಎಲ್ಲ ಮಿಮಿಕ್ರಿಗೆ ಹೋಗಿದ್ದೆಲ್ಲ ಮುಗಿದಾಗ ಅದಕ್ಕೆ ನಾವು ಅದನ್ನ ಒಂಚೂರು ಬ್ರೇಕ್ ಕೊಟ್ಟಿವಿ. ಬಿಕಾಸ್ ದೇಶದ ಜನರು ಮತ್ತು ಸರ್ಕಾರ ಮತ್ತು ನಮ್ಮ ಯೋಧರು ಆ ಯೋಚನೆಯಲ್ಲಿದ್ದಾಗ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ವೀಕ್ ಪೋಸ್ಟ್ಪೋನ್ ಆಯಿತು. ಅದಾದಮೇಲೆ ಮತ್ತೆ ಆಸ್ ಯೂಶುವಲ್ ಫೈಟ್ಸ್ ಏನು ಬೇಕು ನಡೀತಾ ಇದೆ. ಒಂದೇ ವರ್ಡಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ. ಫಸ್ಟ್ ನೈಟ್ ವಿದ್ದಾಗ ಸೆನ್ಸಾರ್ ಆಗಿ ರೆಡಿಯಾಗಿ ಇಟ್ಟಿದ್ದೀನಿ. ವಿ ಆರ್ ಪ್ಲಾನ್ ಟು ರಿಲೀಸ್ ದ ಮೂವಿ ಆನ್ June 3rd ವೀಕ್. ಅದು ರೆಡಿ ಆಗಿದೆ ಅದು. ಸೊ ಇದು ಒಂದು ಚೂರು ಬಿಡಿದೆ. ಯಾಕೆಂದರೆ ಉದ್ಯಮದಲ್ಲಿ ನಮಗಂತೂ ಕಲ್ತಿರೋದು ಸಿನಿಮಾ. ಅಟ್ಲೀಸ್ಟ್ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ, ಮೈಕ್ ಹಿಡಿತೀರಿ, ಎಲ್ಲೋ ಒಂದು ಐಡೆಂಟಿಟಿ, ಗೌರವ ಅನ್ನೋದು ಸಿಕ್ಕಿದೆ. ಅಟ್ಲೀಸ್ಟ್ ನಡೆಯುವಂಥ ಸಿನಿಮಾ ಪ್ರಾಮಾಣಿಕವಾಗಿ ಮಾಡೋವಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ, ನಿಮಗೆ ಇಷ್ಟ ಆಗುತ್ತೆ. ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ. ಡ್ರಗ್ ಮಾಫಿಯಾನ ಈ ಆ್ಯಂಗಲ್ಲು ಯೋಚನೆ ಮಾಡ್ಬೋದು ಅಂತ ತುಂಬ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆಡಾಗ್ತಾ ಇದ್ದಾರೆ. ಅದು ಏನಾಗಿದೆ ಅಂದರೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ಅದೊಂದು ಫೈನಲ್ ಇನ್ನೊಂದು ಸುತ್ತು ಮಾತುಕತೆ ಇದೆ. ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ಗೆ ಆ್ಯಡ್ ಆಗ್ತಾರೆ ಅವರು. ಅದೊಂದಿದೆ. ಶಿವರಾಜ್ ಸರು ಮತ್ತು ಇವರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಅಡಿಷನ್ಸ್ ಆಗ್ತಾನೆ ಇದೆ. ಚೆನ್ನಾಗಾಗಿದೆ ಇವರೆಲ್ಲ. ಆಮೇಲೆ ಇವರು ಇದೇ ಹೇಳೋದೇ ಮತ್ತೆ ನಮ್ಮ ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಅವ್ರದ್ದು ಆಯಿತು. ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಎಲ್ಲ ಆಗಿದೆ. ಅಣ್ಣ ನೀವು ಮಾತಾಡ, ನಾನೇ ಹೇಳ್ಬಿಟ್ರೆ ಹೆಂಗೆ? ಎಸ್ ನೋಡಿ, ಈ ಸಿನಿಮಾಗೋಸ್ಕರ ಹಿಂಗೆ. ಇದು ನಿಮ್ಗೊಂದು ವಿಷಯ ಗೊತ್ತಾ? ಇದು ಒಂದು ಹೇಳ್ತೀನಿ ಕೇಳಿ, ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಹೇರ್ ಸ್ಟೈಲ್ ಕಾರಣ. ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ, ಸರ್ ಕಟಿಂಗ್ ಮತ್ತೆ ಮಾಡ್ಸೋದು, ಸರ್ ಮೊನ್ನೆ ಮಾಡ್ಸೋದಲ್ಲ, ಒಂದು ಕಟಿಂಗ್ 400 ರೂಪಾಯಿ ತಗೋತಾರೆ. ನಮ್ಮ ಹಳ್ಳಿನಲ್ಲಿ 10 ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಗುಂಡೆ ಕರೆದು ಬಿಡೋರು. ನಮ್ಮ ಅಲಗಾಪುರದಲ್ಲಿ ಕೊಳ್ಳೇಗಾಲದಲ್ಲಿ ಕೇಳಿಸ್ಕೊಳ್ಳಿ, 10 ರೂಪಾಯಿ ಕೊಟ್ಟರೆ ಬ್ಲೇಡ್ ಕೊಟ್ಟರೆ ಗುಂಡೆನೇ ಕರೆದು ಬಿಡೋರು. ಈಗಲೂ ಕೊಳ್ಳೇಗಾಲ 10 ರೂಪಾಯಿ ಬಂದು 300 ರೂಪಾಯಿ 400 ಒಂದೊಂದ್ಸಲ 500 ರೂಪಾಯಿ ನಂಗೆ. ಆಮೇಲೆ ಬೇಕಿದೆಲ್ಲ. ಆಮೇಲೆ ನಾನು ಹೆಂಗಿದ್ರೆ ಹುಟ್ಟತಾನೆ ಸುಂದರ. ನಾನು ನನ್ನ ಸಮ ಯಾರವ್ರು ಹೇಳಿ? ನಿಮಗೆ ಗೊತ್ತು, ನಾನೇನು ಹೇಳ್ಬೇಕಾ? ಕರ್ನಾಟಕದಲ್ಲಿ ನನ್ನ ಸಮ ಯಾರವ್ರು ಹೇಳಿ? ಆಯ್ತು. ಸೊ ಹಂಗಿದ್ದಾಗ ಬಟ್ ಆದರೂ ಇದು ಮಾಡಿಸ್ಬೇಕು. ಒಂದು ಚೂರಿಂಗ್ ಜಾಸ್ತಿ ಆಯಿತು ಅಂದರೆ ಪುನಃ ಕಟ್ ಮಾಡಿಸ್ಕೊ ಬನ್ನಿ ಮನೆಗೆ ಕಳಿಸ್ತಾರೆ. ನನ್ನ ಸಿನಿಮಾ ಬಜೆಟ್ಟು ಹೆಚ್ಚು ಕಡಿಮೆ ಪೇಮೆಂಟ್ಗಿಂತ ಕಟಿಂಗು ಇದಕ್ಕೆ ಹೊಂಟೋಗದೆ. ಕಟ್ಟಿಗೆ ಒಂದು 2 ಸಲ ಶೂಟಿಂಗ್ ಪೋಸ್ಟ್ಪೋನ್ ಆಗಿದೆ, 2 ಸಲ. ಆಮೇಲೆ ಇದು ಒಂದು ಚೂರು ಜಾಸ್ತಿ ಆಯಿತು ಅಂದರೆ ಸರ್ ನಾಳೆ ಮಾಡೋಣ, ಕಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳ್ತಾರೆ. ಇವತ್ತು ಈಗ ಅಲ್ವಾ, ನಾಳಿದ್ದ ನಾವು ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡಿಸ್ಕೊಂಬಂದು ಶೂಟ್ ಮಾಡಬೇಕು. ಸೊ ಒಂದು ತುಂಬ ಅಂದರೆ ತುಂಬ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರೋಂಥ ಒಂದು ಸಿನಿಮಾ. ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟಲ್ಲಿ ಮೊನ್ನೆ ಫೈಟು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು. ಸೊ ಅಲ್ಲೆಲ್ಲ ಇದು. ಬಟ್ ನಾವು ಇದಕ್ಕೆ ಹೇಳಿದಲ್ಲ, ಒಂದು ಆ್ಯಕ್ಷನ್. ಈಗ ಸೆಂಟಿಮೆಂಟ್ ಸಿನಿಮಾ ಅದೇ ಒಂದು ಬಜೆಟಲ್ಲಿ, ಈ ಸೀಮಿತ ಬಜೆಟಲ್ಲಿ ಮುಗಿಸ್ಬೋದು. ಆ್ಯಕ್ಷನ್ ಅಂದರೆ ಇವ್ರಿಗೆ ಹೆಂಗೆ ಗೊತ್ತಾ, ಬೇರೆಯವ್ರ ಮನೆ ಹಾಳು ಮಾಡಿ, ಬೇರೆಯವ್ರು ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋರು. ಬೇರೆಯವ್ರು ಅಣ್ಣ ಇದೊಂದು ಜಸ್ಟ್ ಬ್ಲಾಸ್ಟ್ ಅಣ್ಣ, ಸರ್ಕಾರ ಇದೊಂದು ಜಸ್ಟ್ ಎಗುರಿಸ್ಬಿಡೋಣ ಬನ್ನಿ ಅಂತ ಮಾಡಿರೋರು ಇವರು. ಸೊ ಬಜೆಟ್ನ ಮಿತಿ ಹಾಕೊಳ್ಳೋಕ್ಕಲ್ಲ. ಸೊ ವಿ ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸಲ್ಲಿ ಏನು ಬೇಕು ಎಲ್ಲ ಚೆನ್ನಾಗಾಗಿದೆ. ತುಂಬ ಜನ ಕಲಾವಿದರು ಆಡಾಕ್ತಾರೆ. ಬಟ್ ಅದು ಮಾತ್ರ ಮೆನ್ಷನ್ ಮಾಡ್ತೀನಿ, ಆ ಸ್ಪೆಷಲ್ ಸಾಂಗ್ಗೆ ತುಂಬ ಸಖತ್ತಾಗಿ ಸೌಂಡ್ ಆಗಿರೋಂಥ ನೀವು ಸಲ್ಲಿ ನೀವು ಮತ್ತು ಇವ್ರು ಬಂದಾಗ ಏನು ಸೌಂಡ್ ಆಯ್ತು ಅಂಥದ್ದನ್ನ ಕರ್ಕೊಂಬತ್ತಾ ಇದ್ದೀನಿ ಹಿಡ್ಕೊಂಡು. ಭಾಳ ತಲೆ ಉಪಯೋಗಿಸಿ ನೀವು ನೋಡಿದ ತಕ್ಷಣ ನೀವೆಲ್ಲ ನೋಡಿರ್ತೀರಾ, ನೋಡದೆ ಬಿಟ್ಟರೆಲ್ಲ ಗಂಟು ನೀವು ನೋಡಿರ್ತೀರಾ. ಹೆಸರು ರಿವೀಲ್ ಮಾಡಿ. ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಲ್ಲಿ ಬರಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಪ್ರಭಾಕರ್ ಮಾತಾಡ. ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದ ಪಾತ್ರ, ನೋ ಡೌಟ್ ಹೇಳೋದ್ರಲ್ಲಿ. ಯಾಕಂದರೆ ಮಾಸ್ಟ್ರು ಫೋನ್ ಮಾಡಿದರು ಒಂದು ತಿಂಗಳ ಹಿಂದೆ, ಸರ್ ಈ ಥರ ಪ್ರಥಮ್ ಹೀರೋ ನೀವು ಮಾಡಬೇಕು
ಮತ್ತು ಏನು ಅಂದರೆ ಇಲ್ಲ ವಿಲನ್ ಕ್ಯಾರೆಕ್ಟ್ರೆ ತುಂಬ ಚೆನ್ನಾಗಿದೆ ಕೊಟ್ಟಿದ್ರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಖಂಡಿತ ಮಾಡ್ತೀನಿ ಸೆಂಟಿಮೆಂಟ್ ಪಾತ್ರ ಮಾಡೋಕ್ಕಾಯ್ತಾ? ಮಾಡಿ ತೋರಿಸ್ರಿ, ಮಾಡೋಕ್ಕಾಯ್ತು. ನಾವು ಮಾಡ್ತೀವಿ ರೆಡಿ. ಆಮೇಲೆ ಪ್ರಥಮ್ದು ಏನು ನನಗೆ ಹೆಮ್ಮೆ ಪ್ರಥಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಂದರೆ ಕರ್ನಾಟಕದ ಅಲಿಯಲ್ಲಿ ಅಣ್ಣವರಿಂದ ಹಿಡ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಶಿವಣ್ಣದಾಗಲಿ, ಅಪ್ಪದಾಗಲಿ, ಅಣ್ಣವ್ರ ಜೊತೆ ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೆ. ರಾಘಣ್ಣ ಒಬ್ಬರು ಮಿಸ್ ಆಗಿದ್ರು. ಕರ್ನಾಟಕ ಅಲಿಯಲ್ಲಿ ಪ್ರಥಮ ಕೃಪೆಯಿಂದ ಅವ್ರ ಫ್ಯಾಮಿಲಿ ಎಲ್ಲರ ಜೊತೆ ಮಾಡೋ ಒಂದು ಭಾಗ್ಯ ಸಿಕ್ತು. ಆದಷ್ಟು ಬೇಗ ಕರ್ನಾಟಕದಲ್ಲಿ ಏನು ಅದೃಷ್ಟ ಮಾಡಿದ್ಯಪ್ಪ ನೀನು ಒಂದು ಏನಕ್ಕೆ ಪ್ರಥಮ ಸಿನಿಮಾ ಮಾಡ್ತಾ ಇರೋದು ನಿಮಗೆ ಕಾಮೆಂಟ್ ಆಗ್ತಾರೆ. ಒಬ್ಬ ಕಾಮೆಂಟ್ ಆಗ್ತಾನೆ, ಬೈಯಕ್ಕೆ ಒಂದಷ್ಟು ಏಜೆನ್ಸಿ ವರ್ಕ್ ಮಾಡ್ತದೆ. ರಾಘಣ್ಣ ಅಂದ್ರು ತುಂಬ ಖುಷಿ ಆಯಿತು. ಆದಷ್ಟು ಬೇಗ ಕರ್ನಾಟಕದ ಅಳಿಯ ರಿಲೀಸ್ ಆಗಬೇಕಂತ ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ಯಾಕೆ ಅಂದರೆ ಅದರಲ್ಲಿ ತುಂಬ ನನ್ನ ಗೆಟಪ್ ಅಂತೂ ನಾನು ಆಲ್ಮೋಸ್ಟ್ ಒಂದು 200 ಸಿನಿಮಾ ಮಾಡಿದ್ದೀನಿ. ಆ ಪಾತ್ರ ಯಾವ ಸಿನಿಮಾ ಮಾಡಿದ್ದೀನಿ. ಅದು ಅದ್ಭುತವಾದ ಗೆಟಪ್ಪು ವಾಮಾಚಾರದ್ದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಪ್ರಥಮ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾ ಚಿತ್ರತಂಡ ತುಂಬ ಸಹಕರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಿನಿಮಾನು ಬೇಗ ಮುಗಿಸಿ ಈ ವರ್ಷ ಮೂರು ಸಿನಿಮಾ ರೆಡಿ ಆಗ್ಬಿಡ್ತಿದೆ. ಪ್ರಥಮದು ಬೇಗ ರಿಲೀಸ್ ಆಗಿ ಈ ವರ್ಷ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ಇದು ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ಬರ್ದಿಟ್ಕೊಳ್ಳಿ. ಬೇರೆ ಯಾವುದು ಅಲ್ಲ, ನಂದೇ. ಇದು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಾವು ಮಾಡಿದೀವಿ ಕಷ್ಟ. 3 ಲೀಟರ್ ಬೆವರು ಸುರಿಸಿರೋದು ಪ್ರತಿದಿನ, 3 ಲೀಟರ್. ಆದ್ಮೇಲೆ ಕಡಿಮೆ ಮಕ್ಕಳೆಲ್ಲ ನಾವು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿ ಹೆವಿ ಫೈಟ್ ಬೆವರು ಸುರಿಸಿ ಮಾಡಿರೋದು. ಈ ವರ್ಷದ ಕನ್ನಡದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ ದೇವ್ರಾಣೆಗೂ ನಿಮ್ ಚಾನಲ್ ಮೈಕ್ ಮೇಲೆ ಆಣೆಗೂ ಸತ್ಯ. ನಿಮ್ಮ ಕ್ಯಾರೆಕ್ಟರ್ ಸರ್, ನಿಮ್ಮ ಕ್ಯಾರೆಕ್ಟರ್ ಏನಾಗಿರುತ್ತೆ ಇದರಲ್ಲಿ? ನಿಮ್ಮ ಕ್ಯಾರೆಕ್ಟರ್ ಅದನ್ನೇ ಈ ವರ್ಷದ ಬಿಗ್ಗೆಸ್ಟ್ ಆಕ್ಷನ್ ಸಿನಿಮಾ. ಓಕೆ ಅಣ್ಣ, ಒಂದೇ ಒಂದು ಇದು ಮಹಾಭಾರತದ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇದ್ರು. ಅಂದ್ರೆ ಶ್ರೀಕೃಷ್ಣ ಅಸ್ತ್ರನೇ ಮುಟ್ತೆ ಪಾಂಡವ್ರನ್ನ ಗೆಲ್ಸಿದ್ರು ಗೊತ್ತಾ. ಇಲ್ಲಿ ಕಮಿಷನರು ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ಲದೆ ಬೇರೆ ನಮ್ಮಂತವ್ರ ಕೈಲಿ ಮಾಡ್ಸಿರ್ತಾರೆ. ತುಂಬಾ ಪವರ್ಫುಲ್ ಇದೆ ಪಾತ್ರ. ಸಿನಿಮಾದಲ್ಲಿ ಫೋರ್ಸ್ ಇದೆ. ನಮ್ಮ ಅರವಿಂದಣ್ಣ ಕಾಲೇಜ್ನ ಲೆಕ್ಚರರ್ ಪಾತ್ರ ಮಾಡ್ತಾ ಇದ್ದಾರೆ. ಅಂಡ್ ಕ್ಯಾಮ್ರಾಮನ್ ಸರ್ ಕೂಡ ಹಗಲು ಕೆಲಸ ಕಷ್ಟಪಟ್ಟು ತುಂಬ ಶ್ರದ್ಧೆ ಇಟ್ಟು ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಹೇಳೋವಂಥದ್ದು ಹೇಳಿದ್ದಲ್ಲ, ನಾಳಿದ್ಗೆ 30 ವರ್ಷ ಅವತ್ತು ಹೆಂಗಿದ್ದಾರೆ ಅದೇ ಲುಕ್ಕು. ಇಬ್ರು, ಒಂದು ಶೋಭರಾಜು, ಒಂದು ನಮ್ಮ ಕೋಟೆಣ್ಣ ಮತ್ತು ಶೋಭರಾಜ್, ಇಬ್ಬರು ನನ್ನ ಸಿನಿಮಾದಲ್ಲಿದ್ದಾರೆ. ಇವರಿಬ್ಬರು ನಮ್ಮ ಸಿನಿಮಾದ ಹೆಮ್ಮೆ. ಇವರೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇವರೆಲ್ಲ ಇರೋದ್ರಿಂದ ನನ್ನ ಸಿನಿಮಾಗೆ ನಿಜವಾಗ್ಲೂ ಒಂದು ಎನರ್ಜಿ ಬಂದಿದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಇನ್ನೊಂದು ಮೈಕ್ ಮೇಲೆ ಹಣ ಮಾಡಕ್ಕೆ ನೋಡಿ, ಕಾರಣ ಇನ್ನೆರಡು ಮೈಕ್ ಎತ್ಕೊಂಡು ಸಂಭ್ರಮ ಸೇರ್ಸಿ ಆಣೆ ಮಾಡಿ ಅಣ್ಣ. ಆಣೆ ಮಾಡೋದಕ್ಕೆ ಬಿದ್ದರೆ ಏನಾಗ್ತಾರೆ ಗೊತ್ತಾ? ಪ್ರಥಮ ಮಾಡಿದ ಇಲ್ಲಿ ಇಲ್ಲ, ಇವ್ರು ಎಂತವ್ರು ಗೊತ್ತಾ? ಹೇಳ್ತೀನಿ ಕೇಳಿ, ಯೂಟ್ಯೂಬರ್ಸ್ ಕೆಳಗೆ ಬಿದ್ದಕ್ಕೆ ಅವನು ಆಣೆ ಮಾಡಿದ್ರೆ ಕಟ್ ಮಾಡ್ತಾನೆ. ಇಷ್ಟೊತ್ತಾಗ ಮಾತಾಡೋದು ಆಣೆ ಮಾಡಿದ ತಕ್ಷಣ ಬಿಡ್ತಾರ, ಅದೊಂದು ಜೂಮ್ ಹಾಕ್ಬಿಟ್ಟಾಗ ಆಣೆ ಮಾಡಿದ ಕೂಡಲೇ ಆಗ್ತಾರೆ. ಅದಕ್ಕೆ ನೋಡ್ತೀನಿ ಇವರು ಅದನ್ನೇ ಅಲ್ಲ ಕ್ರಿಕೆಟ್ ಮಾಡಿ ಕಪ್ಪನ್ನು ಜಾಯಿನ್ ಮಾಡ್ತಾರೆ. ಸೊ ಇದಿಷ್ಟು ಆಯ್ತು. ಅವ್ರು ಮಾತಾಡಲಿ ಸ್ವಲ್ಪ, ನೀರೆಲ್ಲ ಮಾತಾಡ್ಬೇಕು. ಅವ್ರು ಮಾತಾಡ್ಬೇಕು, ಹೇಳಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಮಗೂ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಪಾತ್ರ, ಒಂದು ಚೆನ್ನಾಗಿರೋ ಪಾತ್ರನೇ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಇವತ್ತು ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ ಅದನ್ನು. ಮತ್ತು ಇವ್ರ ಸಿನಿಮಾದಲ್ಲೆಲ್ಲ ಹೈಲೈಟ್ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಮೊದಲಿಂದ ಏನು ಮಾಡ್ಕೊಂಡ್ಬಂದಿದೆ, ನನಗೆ ನಟ ಭಯಂಕರ ಇರ್ಬೋದು, ಮತ್ತೊಂದಿರ್ಬೋದು, ಕರ್ನಾಟಕಗಳೇ ಇರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆಯ ಪಾತ್ರನೇ ನನಗೆ ಇದಕ್ಕೆ ಹಾಕಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಅವ್ರಿಗೂ ಅಷ್ಟೇ ಈ ಪಾತ್ರ ತುಂಬ ಏನಂತಾರೆ, ಮಾಮೂಲಿ ಎಲ್ಲ ಸಿನಿಮಾ ಏನು ದೇವರಂತ ಮನುಷ್ಯ ಇರ್ಬೋದು, ನಟ ಭಯಂಕರ ಇದಕ್ಕಿಂತ, ಯಾಕೆಂದರೆ ನಮ್ಮ ಗೌರವ ವೆಂಕಟೇಶ್ ಅವರು ಫೈಟ್ ಮಾಸ್ಟರ್ ಜೊತೆ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಯಾರ ಕಚ್ದಾಗಿದೆ ಅದು? ಯಾರು ಖರ್ಚಿಲ್ಲ. ಅಣ್ಣ ನೀನು ಏನು ಹೇಳ್ತಾರೆ ಅದನ್ನ ಮಾಡೋಣ. ನೀ ಎಲ್ಲ ಮಾಡಿ ಬೇರೆದೆಲ್ಲ ಹೇಳ್ಬಾರ್ದು. ಖರ್ಚ್ದಂಗೆ ಆಯ್ತಂತೆ, ಖರ್ಚಿದ್ರೆ ಹಂಗೆ ಬರ್ತದೆ, ಅಲ್ಲೂ ಒಳಗೆ ಒಯ್ತದೆ ಸರ್. ಹಾವು ಖರ್ಚಾಯ್ತು ನೋಡಿ. ಬರೀ ಇಷ್ಟರಲ್ಲಿ ಬರೀ 1 ಇಂಚಲ್ಲಿ 3 ಗಾಯ ಆಗೈತೆ ಅಂದ್ರೆ
ಜಸ್ಟ್ ಇಮ್ಯಾಜಿನ್ ಎಷ್ಟು ಬೆವರು ಸುರಿಸಿದ್ವಿ, ಎಷ್ಟು ರಕ್ತ ಸುರಿಸಿದ್ವಿ. ಫಸ್ಟ್ ನೈಟ್ ದೇವದಲ್ಲ ಸರ್? ಅಲ್ಲೇನು ಹೇಳಿಸಿದ್ರಿ ಏನೇನ ಫಸ್ಟ್ ನೈಟ್ ದವಲ್ಲಿ ಎಗ್ರಿ ಹೊಡೆದ ಅಂದ್ರೆ ಏನು ಹೆಂಗೈತೆ ಗೊತ್ತಾ? ಅಣ್ಣ ಫಸ್ಟ್ ನೈಟ್ ಇದ್ದಲ್ಲಿ ಎಗ್ ಹೊಡೆದಿದ್ದಲ್ಲ ಮ್ಯಾಚ್ ಆಯ್ತು ಸರ್, ಅದಕ್ಕೆ ಮ್ಯಾಚ್ ಆಯ್ತು. ಇದು ಏನಾಗಿದೆ ಗೊತ್ತಾ, ಕೇಳಿಸ್ಕೊಳ್ಳಿ. ಇದು ಹೆಂಗಾಗಿದೆ ಅಂದ್ರೆ ರಿಯಲ್ ಸ್ಟಂಟ್ ಮಾಡಕ್ ಅಣ್ಣ ಒಂದೇ ಇಂಚು ಜೂಮ್ ಮಾಡಪ್ಪ ಪ್ಲೀಸ್ ಅಣ್ಣ, ಇದು ಜೂಮ್ ಹಾಕು. ಒಂದೇ ಇಂಚಲ್ಲಿ 3 ಗಾಯ ಆಗೈತೇನೆ. ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟಕ್ಕೆ ಬೆವರು ಸುರಿಸಿದ್ವಿ, ಕಷ್ಟಪಟ್ಟಿದ್ವಿ ಅಂತ. ಅಂದ್ರೆ ಒರಿಜಿನಾಲಿಟಿ ಬರ್ಲಿ ಅಂತ ಒರಿಜಿನಾಲಿಟಿ ಬರ್ಲಿ ಅಂತ. ನಂದು ರಿಯಾಲಿಟಿ, ಅಣ್ಣಂದು ಕ್ರಿಯಾಲಿಟಿ. ರಿಯಾಲಿಟಿ ಗೋಕುಲ್ ಈ ಸಿನಿಮಾದ ತುಂಬಾ ನಿಮಗೆ ಭರವಸೆಯ ಒಬ್ಬ ಅದ್ಭುತವಾದ ಇನ್ನೊಬ್ರು ಕಳನಟ ಈ ಸಿನಿಮಾದಲ್ಲಿ ಗೋಕುಲ್ ಅವ್ರು ಮಾಡ್ತಾ ಇದ್ದಾರೆ. ಅಣ್ಣವ್ರು ಅವರು ಕೂಡ TN ಸೀತಾರಾಮ್ ಸರ್ ಗರಡಿಲಿ ಬಂದಂತಹ ಅತ್ಯದ್ಭುತವಾದ ಪ್ರತಿಭೆ ಅವರು. ಸೊ ಅವರು ಆರ್ನ ಅವರು ನೀವು ನೋಡಿದ್ರಲ್ಲ ಮುಹೂರ್ತದಲ್ಲಿ ಇದ್ದಲ್ಲ, ಅವರು ಈ ಸಿನಿಮಾದ ನಾಯಕಿ. ರಚಿತಾ ಅನ್ನೋರು ಇನ್ನೊಬ್ರು ಕೂಡ ಬಹಳ ಪ್ರಮುಖವಾದ ಪಾತ್ರ ನಾಯಕಿ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಈ ಸಿನಿಮಾದ ಹೈಲೈಟ್. ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ರಿಯಾಲಿಸ್ಟಿಕ್ ಲೊಕೇಶನ್ ಹುಡುಕಿ ಮಾಡ್ತಾ ಇದೀವಿ ನಾವು. ಬೇರೆ ಒಂದು ಕ್ಲೈಮ್ಯಾಕ್ಸ್ಗೆ ಬಹುಶಃ ಏನೋ ಒಂದು ಲೀಡ್ ಕೊಡ್ತಾ ಇದೆ, ಅದಕ್ಕೆ ಪ್ಲಾನಿಂಗ್ ಟು ಶೂಟ್ ಆನ್ ರಷ್ಯಾ, ಅದೇನೋ ನಡೀತಾ ಇದೆ. ಬಟ್ ಸದ್ಯಕ್ಕೆ ಈಗ ಒಂದು ಫಾರಿನ್ ಸಾಂಗು, ಮಂಗಳೂರು ಕ್ಲೈಮ್ಯಾಕ್ಸು, ಮತ್ತೆ ಇನ್ನೊಂದು ಇದಿಷ್ಟಕ್ಕೆ ಸಿನಿಮಾ ಮುಗಿಯುತ್ತೆ. ಇದಿಷ್ಟು ಮತ್ತೆ ಒಂದು ಸ್ಪೆಷಲ್ ಸಾಂಗ್ ಅದೇ ಅವರು ಅದು ಬಿಡಬಾರ್ದು ಸೌಂಡ್. ನೀವೆಲ್ಲ ನೋಡಿ 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 ಇದು ಮಾಡ್ಕೊಂಡಿರೋದು ಅಂದ್ರೆ ವ್ಯೂಸ್ ಆಗಿರೋದು ಅಂತ ಅದ್ಭುತವಾದ ಕಲಾವಿದನ ಕನ್ನಡ ಕರ್ಕ ಬರ್ತಾ ಇದ್ದೀನಿ. ಎಸ್ ಏನಪ್ಪ ಮೋನಾಲಿಸಾ ಇಲ್ಲ ಇನ್ನು ಅದಕ್ಕೂ ಮೇಲೆ ಒಂದು ತುಂಬಾ ಒಳ್ಳೆ ಸಿನಿಮಾ ಆಗ್ತಾ ಇದೆ. ದಯವಿಟ್ಟು ನಾನು ಏನು ಕೇಳ್ಕೊಳ್ತೇನೆ, ಕನ್ನಡ ಸಿನಿಮಾಗಳಿಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ. ತುಂಬಾ ಈ ಬಿಸಿಲಲ್ಲಿ ಉರು ಬಿಸಿಲಲ್ಲಿ ಈಗ ನೋಡಿ ಇವತ್ತೇನೋ ಮುಗೀತು, ಇದು ಮುಗಿದ್ಮೇಲೆ ಈ ಫೈಟ್ ಮುಗಿದ್ಮೇಲೆ ಮಂಗಳೂರಿಗೆ ಹೋಗ್ತಾ ಇದೀವಿ. ಐ ಥಿಂಕ್ ನಿಯರ್ಲಿ 40 ಡಿಗ್ರಿ ಇದೆ ಅಲ್ಲಿ. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಇದಕ್ಕಿಂತನೂ ರಣರೋಚಕವಾಗಿ ಮಾಡ್ತಾರಂತ ಫೈಟ್ ಅದು. ಬಟ್ ಕನ್ನಡದಲ್ಲಿ ಇಂಥ ಒಂದು ಆಕ್ಷನ್ ನ ಇಮ್ಯಾಜಿನ್ ಯಾರು ಮಾಡಿರಲ್ಲ. ಇವತ್ತಿಂದ ಕುತ್ಕೊಂಡು ಯೋಚನೆ ಮಾಡ್ತಾರೆ ಡೈರೆಕ್ಟರ್ ಅಂತ ನಾನು ಪ್ರಾಮಾಣಿಕವಾಗಿ ಅಂತ ಬರೆದಿಟ್ಕೊಂಡಿಲ್ಲ. ಬರೆಯೋಕ್ಕಾಗಲ್ಲ, ನೀವು ವಿಡಿಯೋ ಮಾಡಿ ಇಟ್ಕೊಳ್ಳಿ. ಬರ್ಕೊಳಕ್ಕೆಲ್ಲ ಇಲ್ಲಿ ಪೆನ್ನಲ್ಲಿ ತಗೊಂಡ್ಬಂದಿದ್ದೆ ನೀವು, ಅವಾಗಾರ ಪೆನ್ ಹಿಡ್ಕೊಂಡ್ಬಂದು ಬರೆಯೋರು. ಈಗೆಲ್ಲ ವಿಡಿಯೋ ಮಾಡಿ ಟೊಪ್ಪಕ್ಕನ್ನು ಹಾಕಿ ಟಪಕ್ಕನ್ನು ಅದಕ್ಕೊಂದು ಒಂದು ತಮ್ಮನೇಲಿ ಕೊಟ್ಟು ಯಾರು ಮಾಡಿದಂತೂ ಮಾಡಿ ಬೇರೆಯವರಿಗೆ ಪ್ರಥಮ ಮಾಡಿದ್ದೇನು ಅಂತ ಹಾಕೊಡೋದು. ಮಾಡ್ತೀರಾ, ಮಾಡ್ಕೊಳ್ಳಿ, ಸಂತೋಷ, ಒಳ್ಳೇದಾಗಿ. ಬಹಳ ಕಷ್ಟಪಟ್ಟು ಬನ್ನಿ. ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರ ಮಾಡ್ತಾ ಇದ್ದಾರೆ. ಕೂತ್ಕೊಂಡು ಕ್ಯಾಮ್ರಾ ಮಾಡಿ